ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ನ ಬಳ್ಳಾರಿ ಜಿಲ್ಲಾ ನಿರ್ದೇಶಕರಾಗಿ ಗಿರಿ ಯಾದವ್ ನೇಮಕ. ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಬಳ್ಳಾರಿ ಜಿಲ್ಲೆಯ ನಿರ್ದೇಶಕರಾಗಿ ಗಿರಿ ಯಾದವ್ ರವರನ್ನು ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಸಂಸ್ಥಾಪಕರು ಮತ್ತು ರಾಷ್ಟ್ರೀಯ ಅಧ್ಯಕ್ಷರಾದ ಮುರಳೀಧರ್ ಅವರು ನೇಮಕ ಮಾಡಿ ಆದೇಶ ಪತ್ರ ನೀಡಿರುತ್ತಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ ವಿಲೇಜ್ ಕೌಂಟಿ ರೆಸಾರ್ಟ್ನಲ್ಲಿ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ನ 5ನೇ ವಾರ್ಷಿಕೋತ್ಸವದಲ್ಲಿ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಕ್ರೈಮ್ ನ್ಯೂಸ್ ಚಾನೆಲ್ ಉದ್ಘಾಟನೆ ಮಾಡಿ ಮಾತನಾಡುತ್ತಾ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲಿ ಅಪರಾಧದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು, ಹಾಗೆ ಸಮಾಜದಲ್ಲಿ ನಡೆಯುತ್ತಿರುವ ಅಪರಾಧಗಳನ್ನು ತಡೆಗಟ್ಟಬೇಕೆಂದು ತಿಳಿಸುತ್ತಾ ತದನಂತರ ಮುಖ್ಯವಾಗಿ ಮಹಿಳೆಯರಿಗೆ ಭದ್ರತೆಯ ಜಾಗೃತಿಯನ್ನು ಮೂಡಿಸುವಲ್ಲಿ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಈ ಸಂಸ್ಥೆಯ ಸಂಸ್ಥಾಪಕರಿಗೆ ಎಲ್ಲ ಸದಸ್ಯರುಗಳು ಸನ್ಮಾನಿಸಿ ಗೌರವಿಸಿದರು. ಮುರಳೀಧರ್ ಅಂತ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಸಂಸ್ಥೆಯಲ್ಲಿ ಫೌಂಡರ್ ಆಗಿ ಮತ್ತೆ ನ್ಯಾಷನಲ್ ಡೈರೆಕ್ಟರ್ ಆಗಿ ನಮ್ಮ ಸಂಸ್ಥೆ ಇವತ್ತಿಗೆ ಸ್ಟಾರ್ಟ್ ಆಗಿ 6 ವರ್ಷಗಳಾದವು. ಸೊ ಈ ಒಂದು ಸಂಸ್ಥೆಯಲ್ಲಿ ಆಲ್ಮೋಸ್ಟ್ 4 ರಿಂದ 5 ವಿಂಗ್ಗಳಿದ್ದಾವೆ. ಒಂದು ಸೋಷಿಯಲ್ ಸರ್ವಿಸ್ ಸೆಲ್, ಸೋಷಿಯಲ್ ಕ್ರೈಮ್ ಸೆಲ್, ಹ್ಯೂಮನ್ ರೈಟ್ಸ್ ಅಂಡ್ ಪ್ರೊಟೆಕ್ಷನ್ ಸೆಲ್, ವುಮೆನ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಸೆಲ್, ಚೈಲ್ಡ್ ಪ್ರೊಟೆಕ್ಷನ್ ಸೆಲ್ ಹೀಗೆ. ಸೊ ನಮ್ಮ ಮೂಲ ಉದ್ದೇಶ, ನಾವು ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಸಂಸ್ಥೆಯನ್ನ ಪ್ರಾರಂಭ ಮಾಡೋದಕ್ಕೆ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಸಮಾಜದಲ್ಲಿ ನಡೀತಿರ್ತಕ್ಕಂತ ಈ ಒಂದು ಅಪರಾಧಗಳನ್ನ ತಡೆಬೇಕು ಅನ್ನೋ ಒಂದು ಮೂಲ ಉದ್ದೇಶದಿಂದ ಪ್ರಾರಂಭ ಮಾಡಿದಂತ ಸಂಸ್ಥೆ. ಈ ಒಂದು ಸಂಸ್ಥೆ ಈಗ ಆಲ್ರೆಡಿ ಕರ್ನಾಟಕದಲ್ಲಿ 22 ಜಿಲ್ಲೆಗಳಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅಲ್ಲದೆ ಉತ್ತಮ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ. ಇದುವರೆಗೂ ಕೂಡ ಹಲವಾರು ಕಾರ್ಯಗಳನ್ನ ಮಾಡಿ ಈ ಜನಮನ್ನಣೆಗೂ ಕೂಡ ಕಾರಣ ಆಗಿರ್ತಕ್ಕಂಥ ಸಂಸ್ಥೆ ನಮ್ಮ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಸಂಸ್ಥೆ. ಧನ್ಯವಾದಗಳು. ಸೇರಿ ಈ ಒಂದು ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಸಂಸ್ಥೆ ಏನಿದೆ ಅದನ್ನ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮತ್ತು ಉತ್ತಮ ಮಟ್ಟದಲ್ಲಿ ಒಂದು ಕರ್ನಾಟಕಕ್ಕೆ ಅಷ್ಟೇನೆ ಅಲ್ಲದೆ ಒಂದು ಇಂಡಿಯಾದ ವೇಳೆಯಲ್ಲಿ ರೀಚ್ ಆಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬಂದಿದೆ. ಅದೇ ರೀತಿಯಾಗಿ ಈ ನಮ್ಮ NCC ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ನ್ಯೂಸ್ ಚಾನೆಲ್ ಒಂದು ಒಳ್ಳೆಯ ರೀತಿಯಲ್ಲಿ ಹೆಸರನ್ನ ಮಾಡ್ಲಿ, ಪಾರದರ್ಶಕತೆ ಅನ್ನೋದಿರ್ಲಿ. ಯಾಕೆಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ಕೂಡ ಗೊತ್ತು, ಎಷ್ಟೋ ಮಾಧ್ಯಮಗಳು ಮಾರಾಟ ಆಗ್ಬಿಟ್ಟಿವೆ. ಆದ್ರೆ ಈ NCC ನ್ಯೂಸ್ ಏನಿದೆ ಅದು ಮಾರಾಟ ಆಗ್ತಿದ್ದೇನೆ ಒಂದು ಉತ್ತಮವಾದ ಸಮಾಜವನ್ನ ನಿರ್ಮಾಣ ಮಾಡ್ಲಿ. ಯಾಕೆಂದ್ರೆ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅದ್ರ ಜೊತೆಗೆ ಮತ್ತೊಂದು ಉತ್ತಮವಾದದ್ದು ಏನು ಅಂತಂದ್ರೆ ನಮ್ಮ ಮಾಧ್ಯಮ ರಂಗ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಉತ್ತಮವಾದ ಕಾರ್ಯವನ್ನ ಮಾಡ್ತಿರ್ತಕ್ಕಂಥ ನಮ್ಮ ವಿರೂಪಾಕ್ಷ ಸರ್ ಅವರಿಗೆ ಹಾಗೂ ಅವರ ಟೀಮ್ಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ತಿಳಿಸ್ತಾ, ಇಡೀ ನಮ್ಮ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸದಸ್ಯರು ಕೂಡ ಅವರ ಜೊತೆ ಒಂದು ಟಚ್ ಅಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಯಾವುದೇ ರೀತಿಯಾದ ಅಪರಾಧ ವಿಷಯಗಳೇನಾದ್ರೂ ಗೊತ್ತಾದ್ರೆ ಇಮಿಡಿಯೇಟ್ಲಿ ಅದರ ಪೂರಕವಾದ ಒಂದು ವಿಷಯವನ್ನ ತಿಳ್ಕೊಂಡು ಅವ್ರಿಗೆ ವಿಡಿಯೋನ ಹಂಚ್ಕೊಳ್ಳೋದಾಗಿರ್ಬೋದು ಅಥವಾ ಅದರ ವಿಷಯವನ್ನ ಹಂಚ್ಕೊಳ್ಳೋದಾಗಿರ್ಬೋದು ದಯವಿಟ್ಟು ಮಾಡಿ. ಎಲ್ಲರೂ ಕೂಡ ನಮ್ಮ ನ್ಯಾಷನಲ್ ಕ್ರೈಮ್ ಕಂಟ್ರೋಲ್ ಬೋರ್ಡ್ ಸಂಸ್ಥೆ ಬೆಳೆಸಿರೋ ಹಾಗೆ ಈ ಒಂದು NCC ನ್ಯೂಸ್ ಚಾನೆಲ್ ಅನ್ನು ಕೂಡ ನಾವು ಬೆಳೆಸೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.